ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದಲ್ಲಿ ನೀನು ಭಕ್ತಿಯಿಂದ ಎಷ್ಟು ಅಲ್ಪ ಪದಾರ್ಥವನ್ನು ಕೊಟ್ಟರೂ ನಾನು ಅದನ್ನು ಸ್ವೀಕಾರ ಮಾಡಿ ಭಕ್ತನಿಗೆ ಅಭೀಪ್ಸಿತವಾದ ಯೋಗ್ಯವಾದ ಫಲವನ್ನು ನೀಡುತ್ತೇನೆ ಅಂತ ಶ್ರೀಕೃಷ್ಣ ಹೇಳಿದ. ಅಲ್ಲಿಗೆ ಭಕ್ತಪ್ರಿಯ ಶ್ರೀಕೃಷ್ಣ. ದ್ವೇಷಿಗಳು, ಅವರಲ್ಲಿ ನಿನ್ನ ಭಾವ ಹೇಗೆ? ಅದಕ್ಕೆ ಶ್ರೀಕೃಷ್ಣನ ಉತ್ತರ, ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಪದವಿಭಾಗ ಸಮಃ ಅಹಂ ಸರ್ವಭೂತೇಷು ನ ಮೇ ದ್ವೇಷ್ಯಃ ಅಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚ ಅಪಿ ಅಹಂ. ಅಹಂ ಸರ್ವೇಷು ಭೂತೇಷು ಸಮಃ. ನಾನು ಸಕಲ ಪ್ರಾಣಿವರ್ಗದಲ್ಲೂ ಸಮಾನ. ಸಮಾನ ಅಂದರೆ ಒಂದರ್ಥ ಪರಮಾತ್ಮನಿಗೆ ಸಮ ಅಂತಲೇ ಹಿಂದೆ ಹೆಸರು ಹೇಳಿದ್ದಾನೆ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಜಗತ್ತಿನಲ್ಲಿರುವ ಜಡಚೇತನಗಳಲ್ಲಿ ಏರುಪೇರುಗಳಿದ್ದರೂ ಅವುಗಳ ಒಳಗಡೆ ಇರುವ ನಾನು ಮಾತ್ರ ಸಮಾನ, ನನ್ನಲ್ಲಿ ವ್ಯತ್ಯಾಸಗಳಿಲ್ಲ ಅಂತ. ಇಲ್ಲಿ ಆ ಅರ್ಥ ಅಲ್ಲ. ನಾನು ಸಕಲ ಪ್ರಾಣಿವರ್ಗದಲ್ಲೂ ಸಮಾನ ಅಂದರೆ ಒಂದೇ ರೀತಿಯಲ್ಲಿ ಇರ್ತೇನೆ, ಅವುಗಳ ಒಳಗಡೆ ಇರುವ ನನ್ನ ಸ್ವರೂಪದಲ್ಲಿ ವ್ಯತ್ಯಾಸ ಇಲ್ಲ ಅನ್ನುವ ಅರ್ಥ ಇಲ್ಲಿ ಅಲ್ಲ. ಸಕಲ ಭೂತಗಳಲ್ಲೂ ನಾನು ಸಮಾನ ಅಂದರೆ ಪಕ್ಷಪಾತ ಇಲ್ಲದವನು. ಅದನ್ನು ಶ್ರೀಕೃಷ್ಣ ಸ್ಪಷ್ಟಪಡಿಸಿದ್ದಾನೆ. ನ ಮೇ ದ್ವೇಷ್ಯ ಅಸ್ತಿ ನ ಪ್ರಿಯ. ನನಗೆ ಶತ್ರುವಾದವನು ಇಲ್ಲ, ಪ್ರಿಯನಾದವನು ಇಲ್ಲ. ಇದು ಮೇಲ್ಮೈಗೆ ಸಮತೆಯನ್ನು ಸಮರ್ಥಿಸ್ತದೆ. ಇದು ಶತ್ರು ಮಿತ್ರರಿಲ್ಲದವನು, ಎಲ್ಲರಲ್ಲೂ ನನಗೆ ಒಂದೇ ಭಾವ ಅಂತ. ಆದರೆ ಕೃಷ್ಣನೇ ಹೇಳ್ತಾನೆ, ಜಾನೀತು ಆತ್ಮೈವ ಮೇ ಮತಂ. ನನಗೆ ನನ್ನ ಭಕ್ತನಷ್ಟು ಪ್ರಿಯವಾದದ್ದು ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ. ನಮೇ ಭಕ್ತ ಪ್ರಣಶ್ಯತಿ. ದೇವರಿಗೆ ಭಕ್ತನ ಮೇಲೆ ಪ್ರೀತಿ ಇದೆ. ಆದರೆ ಇಲ್ಲಿ ನ ಪ್ರಿಯ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ನನಗೆ ಯಾರಲ್ಲೂ ದ್ವೇಷ ಇಲ್ಲ, ಯಾರಲ್ಲೂ ಪ್ರೀತಿಯೂ ಇಲ್ಲ, ಎಲ್ಲರಲ್ಲೂ ನಾನು ಸಮಾನ. ಹಾಗಾದರೆ ಭಕ್ತನ ಮೇಲೆ ಪರಮಾತ್ಮನಿಗೆ ಪ್ರೀತಿ ಇಲ್ಲವಾ? ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾರೆ, ದ್ವೇಷಂ ಅಪೇಕ್ಷ ಅಧಿಕಂ ದ್ವೇಷೋ ನಾಸ್ತಿ, ಭಕ್ತಿಂ ಅಪೇಕ್ಷ ಅಧಿಕ ಪ್ರಿಯಶ್ಚ ನಾಸ್ತಿ. ಅವರವರ ಭಾವಕ್ಕೆ ನಾನು ಸ್ಪಂದಿಸುವವನು. ಅವನು ಎಷ್ಟು ಪ್ರೇಮವನ್ನು ನನ್ನಲ್ಲಿ ತೋರಿಸ್ತಾನೋ ಅಷ್ಟೇ ಪ್ರೇಮವನ್ನು ನಾನು ಅವನ ಮೇಲೆ ತೋರಿಸ್ತೇನೆ. ಅವನು ನನ್ನನ್ನು ಎಷ್ಟು ದ್ವೇಷ ಮಾಡ್ತಾನೋ ಅದಕ್ಕೆ ತಕ್ಕುದಾದ ಫಲವನ್ನು ಅವನಿಗೆ ನೀಡ್ತೇನೆ. ಹಾಗಾದರೆ ನನಗೆ ಶತ್ರುವೇ ಇಲ್ಲ ಮಿತ್ರನೂ ಇಲ್ಲ ಅಂತ ಅರ್ಥ ಅಲ್ಲ.
ಮಿತ್ರರಾದವರಲ್ಲಿ, ನನ್ನ ಭಕ್ತರಲ್ಲಿ, ನನ್ನ ಪ್ರಿಯರಲ್ಲಿ ಅವನು ನನಗೆ ಬೇಕಾದವ ಅನ್ನೋ ದೃಷ್ಟಿಯಿಂದ ಅವನ ಭಕ್ತಿಗೆ ಮೀರಿದ ಪ್ರತಿಫಲವನ್ನು ಅವನಿಗೆ ನೀಡೋದಿಲ್ಲ. ಇವನು ನನ್ನ ದ್ವೇಷಿ ಅನ್ನೋ ಕಾರಣದಿಂದ ಅವನು ಮಾಡುವ ತಪ್ಪಿಗೆ ಇವನು ದ್ವೇಷಿ, ನನ್ನ ಶತ್ರು, ಇವನಿಗೆ ಇನ್ನಷ್ಟು ಶಿಕ್ಷೆಯನ್ನು ನೀಡೋದಿಲ್ಲ. ಅವರ ದುರ್ವರ್ತನೆಗೆ ಸರಿಯಾದ ಪಾಪ, ಇವನ ಸದ್ವರ್ತನೆಗೆ ಸರಿಯಾದ ಪುಣ್ಯ. ಹೀಗೆ ಶತ್ರು ಮಿತ್ರ ಎನ್ನುವ ಭಾವಭೇದದಿಂದ ಅವರು ಮಾಡುವ ಕರ್ಮಗಳಿಗೆ ಫಲದಲ್ಲಿ ವ್ಯತ್ಯಾಸವನ್ನು ನಾನು ತೋರೋದಿಲ್ಲ. ಅವನು ಶತ್ರುವೇ ಆಗಿರಲಿ, ಮಿತ್ರನೇ ಆಗಿರಲಿ, ಅವರವರು ಮಾಡಿದ ಕರ್ಮಗಳಿಗೆ ಭಾವಕ್ಕೆ ಅನುಗುಣವಾಗಿ ನಾನು ಫಲವನ್ನು ಕೊಡ್ತೇನೆ ಹೊರತು ಶತ್ರು ಅನ್ನೋ ಕಾರಣದಿಂದ ಅವನಿಗೆ ಅಧಿಕ ಶಿಕ್ಷೆ, ಮಿತ್ರ ಅನ್ನೋ ಕಾರಣದಿಂದ ಅವನಿಗೆ ಅಧಿಕ ಪುಣ್ಯ ಹೀಗೆ ಮಾಡೋದಿಲ್ಲ. ನಮೇ ದ್ವೇಷ್ಯ ಅಸ್ತಿ ನ ಪ್ರಿಯ ಅಸ್ತಿ. ಅವನ ದ್ವೇಷಕ್ಕಿಂತ ಹೆಚ್ಚಿನ ದುಷ್ಫಲವನ್ನು ಅವನಿಗೆ ನೀಡೋದಿಲ್ಲ. ಅವನು ನನಗೆ ಪ್ರಿಯ ಅನ್ನೋ ಕಾರಣದಿಂದ ಅವನು ಮಾಡಿದ ಸತ್ಕರ್ಮಗಳಿಗೆ ಮೀರಿದ ಫಲವನ್ನು ನಾನು ಅವನಿಗೆ ಕೊಡೋದಿಲ್ಲ. ರಾಘವೇಂದ್ರ ಸ್ವಾಮಿಗಳು ತತ್ತತ್ ತದೀಯ ಭಕ್ತ್ಯನುಸಾರೇಣ ತತ್ ಸದೃಶ ಫಲದ ಏವ ಅಹಂ ಅತಃ ಸಮೋಹಂ ನಹಿ ತತ್ತತ್ಕರ್ಮಾನುಸಾರೇಣ ಅನುಶಾಸಿತ ಯಮಃ ವಿಷಮೋ ಭವತಿ. ನರಕದ ಆಡಳಿತ, ಪರಲೋಕದ ಆಡಳಿತ ಯಮನ ಕೈಯಲ್ಲಿದೆ. ಅವರವರು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅಲ್ಲಿ ನೀಡ್ತಾನೆ. ಸತ್ಕರ್ಮಕ್ಕೆ ಸರಿಯಾದ ಫಲವನ್ನು ಅವನು ಕೊಡ್ತಾನೆ. ಅವನು ದುಷ್ಟ ಅನುಕೊಂಡು ಅವನ ತಪ್ಪಿಗೆ ಮೀರಿದ ಶಿಕ್ಷೆ ಅವನಿಗೆ ಯಮ ಕೊಡೋದಿಲ್ಲ. ಆದ್ದರಿಂದ ರಾಯರು ಹೇಳ್ತಾರೆ, ಸಮವರ್ತಿ ಪರೇತರಾಟ್ ಇತಿ ಪ್ರಸಿದ್ಧಿ ವಿರೋಧಾತ್. ಯಮನಿಗೆ ಇನ್ನೊಂದು ಹೆಸರು ಸಮವರ್ತಿ, ಸಮಾನವಾದ ವರ್ತನೆ ಉಳ್ಳವನು. ವಸ್ತುತಃ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡ್ತಾನೆ, ಸತ್ಕರ್ಮ ಮಾಡಿದವನಿಗೆ ಸುಖ ನೀಡ್ತಾನೆ. ಆದರೆ ಸಮಾನ ಅಂದರೆ ಅವರವರ ತಪ್ಪು ಸರಿಗಳಿಗೆ ಸರಿಯಾದ ಶಿಕ್ಷೆ ರಕ್ಷೆಯನ್ನು ಕೊಡೋದರಿಂದ ಯಮನಿಗೆ ಸಮವರ್ತಿ ಅಂತ ಹೆಸರು. ಹಾಗೆ ನಾನು ಸಕಲ ಭೂತಗಳಲ್ಲೂ ಸಮಾನ. ಅವರು ಮಾಡಿದ್ದಕ್ಕೆ ನಾನು ಫಲ ಕೊಡ್ತೇನೆ ಹೊರತು ಇವನು ನನ್ನ ಭಕ್ತ ಅನುಕೊಂಡು ಅವನಿಗೆ ಹೆಚ್ಚು, ಇವನು ನನ್ನ ದ್ವೇಷಿ ಅನುಕೊಂಡು ಅವನಿಗೆ ಅಧಿಕ ದುಃಖ ಹೀಗೆ ಕೊಡೋದಿಲ್ಲ. ಆದ್ದರಿಂದ ಪರಮಾತ್ಮ ಸಮಾನ ಅಂದರೆ ಅವರವರ ಕರ್ಮಗಳಿಗೆ ಫಲವನ್ನು ಕೊಡೋದರಲ್ಲಿ ಆತ ಯಾವತ್ತೂ ಪಕ್ಷಪಾತ ಕೊಡೋದಿಲ್ಲ. ಯೇ ಭಜಂತಿತು ಮಾಂ ಭಕ್ತಿಯ, ಯಾರು ನನ್ನನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ, ಮಯಿ ತೇ, ಅವರು ನನ್ನ ಅಧೀನರು. ಅಂದರೆ ಅವರ ಯೋಗಕ್ಷೇಮದ ಜವಾಬ್ದಾರಿ ನಾನು ಹೊರತೇನೆ. ತೇಷು ಚ ಅಪಿ ಅಹಂ. ಯಾಕೆ ಅಂದರೆ ಅವರಲ್ಲಿ ನಾನಿದ್ದೇನೆ, ಅವರು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿದ್ದೇನೆ. ಅಂದರೆ ಅವರ ಜವಾಬ್ದಾರಿಯನ್ನು ನಾನು ಹೊರ್ತೇನೆ. ಹೀಗಾಗಿ ತೇ ಮೈ, ತೇಷು ಚ ಅಪಿ ಅಹಂ, ಅವರಲ್ಲಿ ನಾನಿದ್ದೇನೆ. ಅಂದರೆ ಅವರ ಒಳಗಡೆ ನಾನು ಸದಾ ರಕ್ಷಕನಾಗಿ ನಿಂತಿರ್ತೇನೆ. ಹೀಗೆ ಭಕ್ತಿಯಿಂದ ನನ್ನನ್ನು ಆರಾಧಿಸುವವರ ಒಳಗಡೆ ನಾನಿದ್ದು ಅವರ ಭಕ್ತಿಗೆ ಅನುಗುಣವಾದ ಫಲವನ್ನು ಅವರೊಳಗೆ ಇದ್ದೇ ನಾನು ನೀಡ್ತೇನೆ. ಹೀಗಾಗಿ ಸಮೋಹಂ ಸರ್ವಭೂತೇಷು. ಮತ್ತೊಮ್ಮೆ ಶ್ಲೋಕ. ಸಮೋಹಂ ಸರ್ವಭೂತೇಷು
ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ನಾವು ನಮ್ಮ ಬೇಕಾದವರಾದರೆ ಅವರು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ತೇವೆ. ಚಿಕ್ಕ ಪುಟ್ಟ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಮಿತಿಮೀರಿ ಹೊಗಳ್ತೇವೆ. ನಮಗೆ ಆಗದವರಾದರೆ ಅವರ ಸದ್ಗುಣಗಳನ್ನು ದುರ್ಗುಣಗಳನ್ನಾಗಿ ಕಾಣ್ತೇವೆ. ಇದನ್ನು ಭಗವಂತ ಯಾವತ್ತೂ ಮಾಡೋದಿಲ್ಲ. ಯಾಕೆಂದರೆ ಭಕ್ತರಿಂದ ಅವನಿಗೆ ಆಗಬೇಕಾದ್ದು ಏನೂ ಇಲ್ಲ, ಶತ್ರುಗಳಿಂದ ಅವನಿಗೆ ಆಗುವ ತೊಂದರೆಯೂ ಇಲ್ಲ. ಆದ್ದರಿಂದ ಶತ್ರು ಭಕ್ತ ಅನ್ನೋ ಪರಿಚಯನ್ನು ಮೀರಿ ಅವರವರ ಕರ್ತವ್ಯಕ್ಕೆ ಯೋಗ್ಯವಾದ ಫಲವನ್ನು ಭಗವಂತ ನೀಡೋದರಿಂದ ಅವನು ಸಮ. ಭಕ್ತನ ಮಹತ್ವವನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ವ್ಯವಸಿತೋ ಹಿ ಸಃ. ಪದವಿಭಾಗ. ಅಪಿ ಚೇತ್ ಸುದುರಾಚಾರಃ ಭಜತೆ ಮಾಂ ಅನನ್ಯಭಾಕ್ ಸಾಧುಃ ಏವ ಸಃ ಮಂತವ್ಯಃ ಸಮ್ಯಕ್ ವ್ಯವಸಿತಃ ಹಿ ಸಹ. ಸುದುರಾಚಾರಃ ಅಪಿ, ತುಂಬ ಕೆಟ್ಟ ಆಚಾರವಂತನಾಗಿದ್ದರೂ ಕೂಡ, ಮಾಂ ನನ್ನನ್ನು, ಅನನ್ಯ ಭಾಕ್ ಮತ್ತೊಬ್ಬರನ್ನು ಅರಸದೆ, ಭಜತೆ ನನ್ನ ಭಜನೆಯನ್ನು ಆರಾಧನೆಯನ್ನು ಮಾಡ್ತಾನೆ ಅಂತಾದರೆ, ಚೇತ್ ಭಜತೆ ಚೇತ್ ಅವನು ಸುದುರಾಚಾರ, ಅವನ ಆಚಾರ ಚೆನ್ನಾಗಿಲ್ಲ, ದುರ್ನಡತೆಯವ, ಆಚಾರಹೀನ. ಆದರೂ ನನ್ನನ್ನು ಅನನ್ಯ ಭಾವ ಮತ್ಯಾವ ದೇವತೆಗಳನ್ನೂ ಭಜಿಸದಷ್ಟು ಅನನ್ಯವಾಗಿ ನನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಸಹ ಸಾಧುರೇವ ಮಂತವ್ಯ, ಅಂಥವನು ಮೂಲತಃ ಒಳ್ಳೆಯವನು ಅಂತಲೇ ತಿಳ್ಕೊಳ್ಬೇಕು. ಯಾಕೆ? ಸಮ್ಯಕ್ ವ್ಯವಸಿತ ಹಿ ಸಹ, ಅವನು ಸರಿಯಾದ ಜ್ಞಾನವುಳ್ಳವನು. ವ್ಯವಸಾಯ ಅಂದರೆ ನಿರ್ಧಾರ ಅಂತ ಅರ್ಥ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಶ್ರೀಕೃಷ್ಣ ಈ ಶಬ್ದವನ್ನು 2ನೇ ಅಧ್ಯಾಯದಲ್ಲಿ ಪ್ರಯೋಗ ಮಾಡಿದ್ದಾನೆ. ಆದ್ದರಿಂದ ಸಂಜಾತ ಸಮೀಚೀನ ಭಗವತ್ ತತ್ವ ನಿಶ್ಚಯವಾನ್ ಅಂತ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ವ್ಯವಸಿತ ಅಂದರೆ ಸರಿಯಾದ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇರುವವನು. ವಿಷ್ಣುವನ್ನು ಬಿಟ್ಟರೆ ಮತ್ತೊಬ್ಬ ಅವನಿಗೆ ಸಮನಾದ ದೇವರಿಲ್ಲ. ಇಡೀ ದೇವತಾವರ್ಗಕ್ಕೂ ಅವನು ಒಡೆಯ, ಸ್ವಾಮಿ, ನಿಯಾಮಕ. ಈ ನಿರ್ಧಾರ ಅಚಲವಾಗಿದೆ. ಆದರೆ ಆಚಾರ ದುರಾಚಾರ. ಆದರೂ ಅಂಥವನು ಉಳಿದ ದೇವತೆಗಳಿಗೆ ಶರಣಾಗದೆ ನನ್ನನ್ನು ಅನನ್ಯವಾಗಿ ಭಜಿಸಿದರೆ ಕೆಟ್ಟವನು ಅಂತ ಸಮಾಜದಿಂದ ಹೊರಗೆ ಹಾಕಬೇಡ್ರಿ. ಸಾಧುರೇವ ಸಮಂತವ್ಯ, ಅವನು ಒಳ್ಳೆಯವನು ಅಂತಲೇ ನೀವು ಪರಿಗಣನೆ ಮಾಡಿರಿ. ಇದು ಧ್ಯಾನದಲ್ಲಿ ದೃಢ ನಿರ್ಧಾರ ಇದ್ದು ಆಚಾರದಲ್ಲಿ ವ್ಯತ್ಯಾಸವಿದ್ದರೂ ಅಂಥವನನ್ನು ಕಡೆಗಣಿಸಬಾರದು ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಕೊಟ್ಟ ಸಂದೇಶ. ಆದರೆ ಇದು ಎಲ್ರಿಗೂ ಅನ್ವಯಿಸುವ ಮಾತಲ್ಲ. ಆಚಾರಹೀನಂ ನ ಪುನಂತಿ ವೇದಾಃ. ಆಚಾರ ಪ್ರಥಮೋ ಧರ್ಮ,
ಆಚಾರಕ್ಕೆ ದೊಡ್ಡ ಪ್ರಾಶಸ್ತ್ಯ ಇದೆ. ದೇವರಲ್ಲಿ ಭಕ್ತಿ ಇದೆ. ದೇವರೇ ಆದೇಶ ಕೊಟ್ಟ ಆಚಾರವನ್ನು ಕಡೆಗೆಣಿಸ್ತೇನೆ ಅಂದರೆ ಹಾಗಾದರೆ ದೇವರಲ್ಲಿ ಭಕ್ತಿ ಅನ್ನೋದು ಮಾತು ಮಾತ್ರ ಹೊರತು ಹೃದಯದಲ್ಲಿ ಇಲ್ಲ ಅಂತ ಅರ್ಥ. ನಿನಗೆ ದೇವರಲ್ಲಿ ಪ್ರೀತಿ ಇದ್ದ ಮೇಲೆ ಅವನು ಆದೇಶ ಮಾಡಿದ ಆಚಾರವನ್ನು ನೀನು ಅನುಸರಿಸಬೇಕು. ಅವನು ಹೇಳಿದಂತೆ ಮಾಡಲ್ಲ, ಅವನ ಮೇಲೆ ಭಕ್ತಿ ಇದೆ, ಇದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಇದು ಮನುಷ್ಯ ಸಾಮಾನ್ಯರಿಗೆ ಶ್ರೀಕೃಷ್ಣ ಹೇಳಿದ ಮಾತಲ್ಲ, ದೇವತೆಗಳಿಗೆ ಋಷಿಗಳಿಗೆ ಹೇಳಿದ ಮಾತು. ದೇವತೆಗಳು ಅಥವಾ ಋಷಿಗಳು ಅವರಿಗೆ ಅಚಲವಾದ ಭಗವಂತನಲ್ಲಿ ನಂಬಿಕೆ, ವಿಷ್ಣುತ್ಕರ್ಷ ಜ್ಞಾನ ಇರುತ್ತದೆ. ಆದರೂ ಕೆಲವೊಮ್ಮೆ ಪ್ರಾರಬ್ಧವಶಾತ್ ದುರಾಚಾರವನ್ನು ಮಾಡುವ ಸಂದರ್ಭಗಳು ಕಾಣುತ್ತವೆ. ಆ ಸಂದರ್ಭವನ್ನು ನೋಡಿ ಆತ ಕೆಟ್ಟವನು ಅಂತ ತೀರ್ಮಾನ ಮಾಡಬೇಡಿ. ಯಾಕೆಂದರೆ ತತ್ವ ನಿಶ್ಚಯ ಇದೆ ಅವನಿಗೆ. ಅಂಥವನು ಕೆಲವೊಮ್ಮೆ ಆಕಸ್ಮಿಕವಾಗಿ ನಡತೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವನನ್ನು ಸಮಾಜದಿಂದ ಬಹಿಷ್ಕರಿಸಬೇಡಿ, ಕೆಟ್ಟವನು ಅಂತ ತೀರ್ಮಾನ ಮಾಡಬೇಡ್ರಿ. ಇದು ಶ್ರೀಕೃಷ್ಣ ನಮಗೆ ಕೊಟ್ಟ ಸಂದೇಶ. ಅವನ ಅವತಾರ ಕಾಲದಲ್ಲೂ ಶ್ರೀಕೃಷ್ಣ ಹೀಗೇ ನಡ್ಕೊಂಡಿದ್ದಾರೆ. ಅಕ್ರೂರ ಶ್ರೀಕೃಷ್ಣನ ಪರಮ ಭಕ್ತ. ಆದರೆ ಸತ್ಯಭಾಮೆಯನ್ನು ತನಗೆ ಕೊಡಬೇಕು ಅನ್ನೋ ಅಪೇಕ್ಷೆ ಅವನಿಗಿತ್ತು. ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ ಸತ್ರಾಜಿತ. ಹೀಗಾಗಿ ಕೃಷ್ಣನಿಗೆ ವಿರೋಧವನ್ನು ಮಾಡಿ ಸತ್ರಾಜಿತನ ಸಂಹಾರಕ್ಕೆ ಅನುಕೂಲವಾಗುವಂತೆ ವರ್ತನೆ ಅಕ್ರೂರ ಮಾಡಿದ. ಸತ್ಯಭಾಮೆಯ ತಂದೆ ಸತ್ರಾಜಿತನಿಗೆ ಕೇಡು ಬಗೆದರೂ ಅಕ್ರೂರನನ್ನು ತನ್ನ ಭಕ್ತನಲ್ಲ ಅಂತ ಕೈಬಿಟ್ಟಿಲ್ಲ ಶ್ರೀಕೃಷ್ಣ. ಸುದುರಾಚಾರ, ಅಕ್ರೂರನ ಆಚಾರ ಕೃಷ್ಣನಿಗೆ ವಿರುದ್ಧವಾಗಿತ್ತು. ಆದರೂ ಸಾಧುರೇವ ಸಮಂತವ್ಯ, ಅವನು ಒಳ್ಳೆಯವನು, ನನ್ನ ಭಕ್ತ ಅಂತ ಹೇಳಿದ. ಭೀಷ್ಮಾಚಾರ್ಯರು ಅವನ ಶತ್ರುಪಕ್ಷದಲ್ಲಿ, ಕೃಷ್ಣನ ಶತ್ರುಪಕ್ಷದಲ್ಲಿ ಕೌರವರ ಸೇನೆಯಲ್ಲಿ ನಿಂತು ಕೃಷ್ಣನಿಗೆ ಬಾಣ ಹೊಡೋರು. ಆದರೂ ಭೀಷ್ಮರು ನನ್ನ ಭಕ್ತರು ಅಂದ ಶ್ರೀಕೃಷ್ಣ. ಅಂತ್ಯಕಾಲದಲ್ಲಿ ಅವರಿಗೆ ದರ್ಶನ ಇತ್ತು, ದೊಡ್ಡ ಭಾಗ್ಯವನ್ನು ಕರುಣಿಸಿದ. ಹೀಗೆ ಒಬ್ಬ ದೇವತೆ, ಒಬ್ಬ ಋಷಿ, ಅವನು ಭಗವಂತನ ಅನನ್ಯ ಭಕ್ತನಾಗಿದ್ದು ಜೀವನದಲ್ಲಿ ದುರಾಚಾರವನ್ನು ಮಾಡಿದರೂ ಕೂಡ ಅವನನ್ನು ಸಜ್ಜನ ಅಲ್ಲ ಅನ್ನೋ ಗುಂಪಿಗೆ ಶ್ರೀಕೃಷ್ಣ ಭಗವಂತ ಸೇರಿಸೋದಿಲ್ಲ. ಅವನ ಉದ್ಧಾರವನ್ನು ಮಾಡೇ ಮಾಡ್ತಾನೆ. ಅವನು ಭಕ್ತ ಅಂತಲೇ ಪರಿಗಣನೆ ಮಾಡ್ತಾನೆ. ನೀವು ಅದನ್ನು ಮಾಡಿರಿ ಅಂತ ನಮಗೆ ಶ್ರೀಕೃಷ್ಣ ಇಲ್ಲಿ ಸಂದೇಶವನ್ನು ನೀಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅಪಿ ಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಇಲ್ಲೊಂದು ಸೂಕ್ಷ್ಮವನ್ನು ಶ್ರೀಕೃಷ್ಣ ನಮಗೆ ಹೇಳಿದ್ದಾನೆ. ನಾವು ಒಬ್ಬರ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿರ್ತೇವೆ. ಯಾವುದೋ ಒಂದು ಸಂದರ್ಭದಲ್ಲಿ ಅವರ ನಡತೆ, ಅವರ ಆಚರಣೆ ನಮಗೆ ಹಿಡಿಸೋದಿಲ್ಲ. ಆ ಒಂದು ನ್ಯೂನತೆಯಿಂದ ಅವರ ಮೇಲಿನ ಗೌರವವನ್ನು ನಾವು ಬಿಡಬಾರದು. ಭಗವಂತನೂ ಅವರನ್ನು ಕೈ ಬಿಡೋದಿಲ್ಲ ಅಂತ ಇಲ್ಲಿ ಸಂದೇಶ ಕೊಟ್ಟಿದ್ದಾನೆ. ಅಂಥವರು ಭಗವತ್ಪ್ರಿಯರಾಗೇ ಇರಬಹುದು. ಆದ್ದರಿಂದ ಚಿಕ್ಕ ಒಂದು ಆಚಾರದ ವ್ಯತ್ಯಾಸದಿಂದ ಒಳ್ಳೆ ನಿಷ್ಠಾವಂತರ ಬಗ್ಗೆ ಭಾವನಾತ್ಮಕವಾಗಿ ಶುದ್ಧ ಅಂತಃಕರಣ ಇರುವವರ ಬಗ್ಗೆ ಅವರ ಆಚಾರದ ವ್ಯತ್ಯಾಸವನ್ನು ನೋಡಿ ತಪ್ಪು ನಿರ್ಧಾರವನ್ನು ನಾವು ತಾಳಬಾರದು. ಇದು ಶ್ರೀಕೃಷ್ಣ ಈ ಶ್ಲೋಕದ ಮೂಲಕ ನಮಗೆ ಕೊಟ್ಟ ಸಂದೇಶ ಇದು. ಆಯಿತು, ಅವನು ಒಳ್ಳೆಯವನೇ ಮತ್ತು ತಪ್ಪು ಮಾಡಿದಾನಲ್ಲ,
ಅವನನ್ನು ಭಕ್ತ ಅಂತ ಹೇಗೆ ಸ್ವೀಕಾರ ಮಾಡ್ತಿ? ಶ್ರೀಕೃಷ್ಣ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಪದವಿಭಾಗ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಅವನು ದುರಾಚಾರಿ, ಅವನ ಥಟಕ್ಕ ಅಂತ ಅಭಕ್ತರ ಗುಂಪಲ್ಲಿ ಸೇರಿಸಬೇಡ. ಯಾಕೆ? ಕ್ಷಿಪ್ರಂ ಭವತಿ ಧರ್ಮಾತ್ಮ. ಅವನು ಯಾವುದೋ ಒಂದು ಅನಿವಾರ್ಯವಾದ ಸಂದರ್ಭದಲ್ಲಿ ಆಚಾರಕ್ಕೆ ವಿರುದ್ಧವಾಗಿ ಹೆಜ್ಜೆ ಇಟ್ಟಿದ್ದಾನೆ, ದುರಾಚಾರವನ್ನು ಮಾಡಿದ್ದಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ. ಕೂಡಲೇ ಅದನ್ನು ಪರಿಗಣಿಸಿ ಆತ ಧಾರ್ಮಿಕ ಮನೋಭಾವವನ್ನು ತಾಳ್ತಾನೆ. ಕ್ಷಿಪ್ರಂ ಅಂದರೆ ಕೂಡಲೇ, ಧರ್ಮಾತ್ಮ ಭವತಿ ಧಾರ್ಮಿಕ ಭಾವನೆಯನ್ನು ಉಳ್ಳವನಾಗಿ ಆಗುತ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ. ಯಾವುದೋ ಒಂದು ಸಂದರ್ಭದಲ್ಲಿ ಆಚಾರ ಭ್ರಷ್ಟನಾದರೂ ಅದನ್ನು ತಿದ್ದಿ ಪಶ್ಚಾತ್ತಾಪ ಪಟ್ಟು ಮತ್ತೆ ಧಾರ್ಮಿಕನಾಗ್ತಾನೆ. ಅಂಥವನನ್ನು ನಾನು ಕರೆಸ್ಕೊಳ್ತೇನೆ. ವಿಭೀಷಣ ರಾವಣನ ಜೊತೆ ಇದ್ದವ. ರಾವಣ ತಪ್ಪು ಮಾಡಿದಾಗ ಅವನ ಮೇಲೆ ಶ್ರೀರಾಮಚಂದ್ರ ಆಕ್ರಮಣಕ್ಕೆ ಬಂದಾಗ ವಿಭೀಷಣ ಈ ಮಾರ್ಗ ಸರಿಯಲ್ಲ, ರಾಕ್ಷಸ ಕುಲದಲ್ಲಿ ಇದ್ದವ ಅದನ್ನು ಬಿಟ್ಟು ಈ ಕಡೆ ರಾಮನ ಪಕ್ಷಕ್ಕೆ ಬಂದ. ಅಂಥವನು ನಾನು ಇಡೀ ಕಪಿಸೈನ್ಯ ಸುಗ್ರೀವಾದಿಗಳು ಶತ್ರು ಪಕ್ಷದವ ಸೇರಿಸಬೇಡ ಅಂತ ರಾಮಚಂದ್ರನಿಗೆ ಹೇಳಿದರು. ದೃಢ ನಿರ್ಧಾರದಿಂದ ವಿಭೀಷಣನನ್ನು ತನ್ನ ಜೊತೆಗೆ ಸೇರಿಸಿಕೊಂಡ ಭಗವಂತ. ಇದನ್ನು ಹೇಳ್ತಾನೆ. ಒಬ್ಬ ಸಾತ್ವಿಕನಾದವನು ಆಕಸ್ಮಿಕವಾಗಿ ಧರ್ಮದ ಮಾರ್ಗದಿಂದ ಜಾರಿದ್ರೂ, ಆಚಾರ ಕೆಟ್ಟರೂ ಕೂಡಲೇ ಅದನ್ನು ತಿದ್ದುಕೊಂಡು ಧಾರ್ಮಿಕ ಮನೋಭಾವವನ್ನು ತಾಳ್ತಾನೆ. ಅಷ್ಟೇ ಅಲ್ಲ, ಶಶ್ವಚ್ಛಾಂತಿಂ ನಿಗಚ್ಚತಿ. ಅವನು ದುರ್ಮಾರ್ಗವನ್ನು ಹಿಡಿದ ಅನ್ಕೊಂಡು ನರಕಕ್ಕೆ ತಳ್ಳೋದಿಲ್ಲ ನಾನು ಅವನನ್ನು. ಶಾಶ್ವತವಾದ ಶಾಂತಿ ಅಂದರೆ ಮೋಕ್ಷಕ್ಕೆ ನಿಗಚ್ಚತಿ, ಆ ಒಳ್ಳೆಯ ಸದ್ಗತಿಗೆ ಹೋಗ್ತಾನೆ ಅವನು. ಇಷ್ಟು ಹೇಳಿ ಶ್ರೀಕೃಷ್ಣ ಹೇಳ್ತಾನೆ, ಕೌಂತೇಯ ಅರ್ಜುನನೇ, ಪ್ರತಿಜಾನೀಹಿ ಪ್ರತಿಜ್ಞೆ ಮಾಡು, ಮೇ ಭಕ್ತಃ ನ ಪ್ರಣಶ್ಯತಿ. ನನ್ನ ಭಕ್ತ ಎಂದೂ ನರಕಾದಿ ಅನರ್ಥಕ್ಕೆ ಈಡಾಗೋದಿಲ್ಲ. ಪ್ರನಾಶ ಅಂದರೆ ಸಜ್ಜನನಿಗೆ ನಾಶ ಅಂದರೆ ಕೆಟ್ಟ ಗತಿ ಬರೋದು. ಅರ್ಜುನನೇ, ನೀನು ಪ್ರತಿಜ್ಞೆ ಮಾಡು, ನನ್ನ ಭಕ್ತನಿಗೆ ಎಂದೂ ಕೆಡುಕಾಗೋದಿಲ್ಲ. ಅವನು ಒಂದು ವೇಳೆ ತಪ್ಪಿ ದುರಾಚಾರಿಯಾದರೂ ಸನ್ಮಾರ್ಗಕ್ಕೆ ತರಿಸಿ ಅವನಿಗೆ ನನ್ನ ಸ್ಥಾನವನ್ನು ನಾನು ನೀಡ್ತೇನೆ. ನೋಡಿ, ದುರ್ಮಾರ್ಗಕ್ಕೆ ಹೋದರೂ ನಾನು ಒಳ್ಳೆಯ ಸ್ಥಾನವನ್ನು ನೀಡ್ತೇನೆ ಅಂತ ಹೇಳಲಿಲ್ಲ ಶ್ರೀಕೃಷ್ಣ. ದುರ್ಮಾರ್ಗಕ್ಕೆ ಹೋದರೂ ಅವನನ್ನು ಧಾರ್ಮಿಕನನ್ನಾಗಿ ಮಾಡಿ ಅವನಿಗೆ ಸಿಗಬೇಕಾದ ಸ್ಥಾನವನ್ನು ನಾನು ಕೊಡಿಸ್ತೇನೆ. ಆದ್ದರಿಂದ ನನ್ನ ಭಕ್ತನಿಗೆ ಯಾವತ್ತೂ ದುರ್ಗತಿ ಇಲ್ಲ ಹೇಳಿ ಇದನ್ನು ನಾನು ಪ್ರತಿಜ್ಞೆ ಮಾಡ್ತೇನೆ ಎಂದಿಲ್ಲ ಶ್ರೀಕೃಷ್ಣ. ಅರ್ಜುನ, ನೀನು ಪ್ರತಿಜ್ಞೆ ಮಾಡು. ನನ್ನ ಅಂತರಂಗ ಭಕ್ತ, ನನ್ನ ಮಾತನ್ನು ನಾನು ಬೇಕಾದರೆ ಭಕ್ತರಿಗಾಗಿ ಕೆಲವೊಮ್ಮೆ ಸಡಿಲು ಮಾಡ್ತೇನೆ, ಆದರೆ ನನ್ನ ಭಕ್ತರ ಮಾತನ್ನು ನಾನು ಯಾವತ್ತೂ ಅಲ್ಲಗಳೆಯೋದಿಲ್ಲ, ಆಗದೇ ಇರುವಂತೆ ಮಾಡೋದಿಲ್ಲ. ಅವರು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಯೇ ತೀರ್ತೇನೆ. ನೀನು ನನ್ನ ಭಕ್ತ, ಆದ್ದರಿಂದ
ನನ್ನ ಭಕ್ತನಿಗೆ ಯಾವತ್ತೂ ದುರ್ಗತಿ ಇಲ್ಲ ಅಂತ ನೀನು ಪ್ರತಿಜ್ಞೆ ಮಾಡು, ನಾನು ಅದನ್ನು ನಡೆಸಿಕೊಡ್ತೇನೆ. ಇದು ಭಗವಂತನಿಗೆ ಭಕ್ತರ ಮೇಲೆ ಇರುವ ಕಾರುಣ್ಯ. ಆದ್ದರಿಂದ ಋಷಿ ಮುನಿ ದೇವತೆಗಳು ಯಾವುದೋ ಒಂದು ತಪ್ಪು ಮಾಡಿದರು ಅಂದ್ಕೊಂಡು ಅವರನ್ನು ಸಾಮಾನ್ಯ ಮನುಷ್ಯ ಅಂತ ಪರಿಗಣಿಸಿ ಕೀಳಾಗಿ ಮಾತನಾಡದೆ ಅವರ ಸ್ವರೂಪಕ್ಕೆ ಗೌರವವನ್ನು ಕೊಟ್ಟು ಭಗವಂತನೇ ಹೇಳ್ತಾನೆ ಅವರನ್ನು ನಾನು ಮೋಕ್ಷಕ್ಕೆ ಒಯ್ತೇನೆ ಅಂತ. ಅವನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೋ ಅಷ್ಟೇ ಗೌರವವನ್ನು ಅವರು ತಪ್ಪು ಮಾಡಿದ್ದರೂ ನಾವು ಇಟ್ಕೊಳ್ಬೇಕು ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಭಗವದ್ಗೀತೆಯ ಈ ಭಾಗದ ಪ್ರಯೋಜಕತ್ವವನ್ನು ಶ್ರೀಯುತ ಸತೀಶ್ ಜಯಪ್ಪ ನೇತ್ರಾವತಿ ದಂಪತಿಗಳು ಹಾಗೂ ಅವರ ಮಗನಾದ ಸೋಹನ್ ಇವರು ವಹಿಸಿಕೊಂಡು ನಡೆಸಿದ್ದಾರೆ. ಭಗವಂತ ಈ ಕುಟುಂಬಕ್ಕೆ ಶಾಂತಿ ನೆಮ್ಮದಿಯ ಜೀವನವನ್ನು ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಸನ್ಮಾರ್ಗ ಇವುಗಳನ್ನು ಅನುಗ್ರಹಿಸಿ ಭಗವದ್ಭಕ್ತಿಯನ್ನು ಹೆಚ್ಚಿಸಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡು.